ಇವತ್ತೇನು 12/6/2026 ಈ ದಿನ ಚಾಮರಾಜನಗರ ಜಿಲ್ಲೆ ಮತ್ತು ತಾಲೂಕು ಕುಂಜೂರಿನಲ್ಲಿ ಇವತ್ತು ಚಳವಳಿ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಇವತ್ತು ನೋಡ್ತಾ ಇದ್ದೀರಾ, ಈಗ ಬೆಳಿಗ್ಗೆ ಹೋಗ್ತಾ ಇದ್ದೀವಿ. ಏನೋ ಕುಂಜೂರಿಗೆ ತಲುಪಿ ನಂತರ ಏನು ಚಳವಳಿಯ ಸಂಪೂರ್ಣ ವಿಡಿಯೋವನ್ನು ಹಾಕ್ತೀವಿ. ಕುಂಜೂರಿಗೆ ಇವಾಗ ಹೋಗ್ತಾ ಇದ್ವಿ ಬಂಧುಗಳೇ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನಾಂಕ 12/6/2026 ಈ ದಿನ ಚಾಮರಾಜನಗರ ಜಿಲ್ಲೆ ಮತ್ತು ತಾಲೂಕು ಕುಂಜನೂರು ಗ್ರಾಮದ ಒಂದು ವ್ಯಾಪ್ತಿಯಲ್ಲಿ ಬಹಳಷ್ಟು ರೈತರಿಗೆ ಸಮಸ್ಯೆ ಉಂಟಾಗಿದ್ದು, ಏನು ಈ ಕಾಡಂಚಿನ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮತ್ತು ಆನೆಗಳು ಅತಿ ಹೆಚ್ಚು ದಾಳಿ ನಡೆಸಿ ರೈತರಿಗೆ ಬಹಳಷ್ಟು ಸಮಸ್ಯೆ ಉಂಟಾಗಿತ್ತು. ಮತ್ತು ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯಿತಿಗಳು ಮತ್ತು ಏನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ನಮ್ಮ ರೈತರನ್ನು ಏನು ದಾರಿಯಲ್ಲಿ ಅಡ್ಡ ಹಾಕುವಂಥದ್ದು, ಹೋಗುವಾಗ ಚೆಕ್ ಮಾಡುವಂಥದ್ದು ಉಂಟು ಮಾಡಿ ಪಾಪ ಜನಗಳು ಇಲ್ಲಿ ತಿರುಗಾಡಲು ಕೂಡ ಸಮಸ್ಯೆಯನ್ನು ಈ ಅರಣ್ಯ ಅಧಿಕಾರಿಗಳು ಕೊಡ್ತಾಯಿದ್ರು. ಸೊ ಹಾಗಾಗಿ ಈ ದಿನ ಕುಂಜನೂರು ಗ್ರಾಮದ ಎಲ್ಲ ನಮ್ಮ ರೈತ ಬಂಧುಗಳು ಹಾಗೂ ನಮ್ಮ ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆ ಏನು ಹೊನ್ನೂರು ಪ್ರಕಾಶ್ ಅವರ ಒಂದು ಅಧ್ಯಕ್ಷೀಯ ಮಂಡಳಿಯ ಒಂದು ನೇತೃತ್ವದಲ್ಲಿ ಈ ದಿನ ಒಂದು ಅರಣ್ಯ ಇಲಾಖೆಯ ಕಚೇರಿ ಮುಂದೆ ಪ್ರತಿಭಟನೆ ನಡೀತಾ ಇದೆ. ಬಂಧುಗಳೇ, ನೋಡ್ತಾ ಇದ್ದಾರೆ ನೀವು. ಇಡೀ ರಾಜ್ಯದಲ್ಲಿ ಎಲ್ಲಿ ನೋಡಿದರೂ ಕೂಡ ಈ ಅರಣ್ಯ ಇಲಾಖೆಯ ಒಂದು ನಿರ್ಲಕ್ಷ್ಯದಿಂದ ನಮ್ಮ ರೈತರಿಗೆ ಬಹಳಷ್ಟು ತೊಂದರೆ ಉಂಟಾಗಿದೆ. ಏನು ಈ ರೈತ ಜಮೀನು ಹೊಲ ಉಳಿದ್ಬಿಟ್ಟು ಈ ರೀತಿಯ ಬಂದು ಬೀದಿಗೆ ಬಂದು ಕೂತ್ಕೊಳ್ಳುವಂಥ ಒಂದು ಪರಿಸ್ಥಿತಿಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನು ತಿಳ್ಕೋಬೇಕು. ಎಲ್ಲಿ ಹೋದರೂ ಈ ಅರಣ್ಯ ಇಲಾಖೆಯ ಒಂದು ನಿರ್ಲಕ್ಷ್ಯತನದಿಂದ ರೈತರಿಗೆ ಬಹಳಷ್ಟು ತೊಂದರೆ ಆಗ್ತಿದೆ. ಅದರಲ್ಲೂ ನಮ್ಮ ಚಾಮರಾಜನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬಹಳಷ್ಟು ನಾನು ಪರಿಚಯ ನಾನು ಚಾಮರಾಜನಗರ ರೇಂಜ್ ನಂದು ಇಲ್ಲಿ ಒಂದು ವಾರದಿಂದ ಇಲ್ಲಿವರು ಟ್ರಾನ್ಸ್ಫರ್ ಆಗಿದ್ದೀನಿ, ಇಲ್ಲಿ ಚಾರ್ಜ್ ಇದ್ದೀನಿ. ಈಗ ತಾವೆಲ್ಲ ಹೇಳ್ತಾ ಇರೋದು ಆಲ್ಮೋಸ್ಟ್ ಸಾಲ್ವ್ ಮಾಡುವಂಥ ಸಮಸ್ಯೆಗಳೇ. ಖಂಡಿತವಾಗಿ ನೀವು ಜೆನ್ಯೂನ್ ಪ್ರಾಬ್ಲಮ್ಸ್ ಹೇಳ್ತೀವಿ. ಒಂದು ಅರ್ಥ ಮಾಡ್ಕೊಂಡು ಸರ್, ದಯವಿಟ್ಟು ಒಂದು 10 ಮೀಟ್ರ್ ಈ ರೋಡಿಂದ ಆ ಕಡೆನೇ ಕಾಡು ಸ್ಟಾರ್ಟ್ ಆಗುತ್ತೆ. ಅಷ್ಟು ಅಂಚಲ್ಲಿ ನಾವಿದ್ದೀವಿ. ನಾವು ದೇವರೇನಲ್ಲ, ಬರೀ ಕಾಕಿ ಬಟ್ಟೆ ಹಾಕಿದ್ದೇವೆ ಅಂತ ನಿಮ್ಮ ಥರ ನಾವು ರೈತರ ಮಕ್ಕಳು ನಾವು ಏನು ನಮಗೆ ನಾಲ್ಕು ಕೈ ಇಲ್ಲ. ಬಟ್ ಖಂಡಿತವಾಗಿ 100% ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ತಾವೆಲ್ಲ ಹೇಳ್ತಾ ಇರೋ ಒಂದು ಸಮಸ್ಯೆಗಳು ಖಂಡಿತವಾಗಿ ಇದೆ, ಅದನ್ನು ಸಾಲ್ವ್ ಮಾಡೋಕ್ಕೆ. ಲಾಸ್ಟ್ ಟೈಮ್ ಸರ್ ಇದು EPD ಒಂದು ಕೇಳಿದ್ರು, ಅದನ್ನು ನಾವು ಪ್ರಪೋಸಲ್ ಕೊಟ್ಬಿಟ್ಟು ಆಲ್ರೆಡಿ ಟೆಂಡರ್ ಪ್ರೊಸೆಸ್ ಇದೆ. ಇಮಿಡಿಯೇಟಾಗಿ ನಾವು EPD ಮಾಡ್ಸೋಕ್ಕೆ ನಾವು ಅದನ್ನು ಇದು ಮಾಡ್ತೀವಿ ಸರ್. ಎರಡನೇ ತಾವು ಹೇಳ್ದಂಗೆ ತಗೊಂಬಂದು ಇಲ್ಲಿ ಹುಲಿಗಳು ಚಿರತೆಗಳು ಬಿಡ್ತಾ ಇರೋ ನಮ್ಗೆ. ಈಗ ನನ್ನ ಗಮನಕ್ಕೆ ಬಂದಂಗೆ ಯಾವ ಹುಲಿಗಳು ಚಿರತೆಗಳು ಇಲ್ಲಿ ತಗೊಂಡು ಬಿಡ್ತಾ ಇಲ್ಲ. ಅಪ್ಪಿತಪ್ಪಿ ಆ ಥರ ಏನಾದರೂ ಇದ್ದರೆ ಇಂಟೀರಿಯರ್ ಫಾರೆಸ್ಟ್ ಬೇರೆ ಕಡೆ ತಗೊಂಡು ಬಿಡ್ತಾರೆ. ಅದನ್ನು ಕಂಪ್ಲೀಟಾಗಿ ನಾವು ಯಾವುದೇ ಕಾರಣಕ್ಕೂ ಈಗ ಬೇಕಂತೂ ಅದು ಇದು ಮಾಡಲ್ಲ, ಅದು ಮಾಡಿಸ್ತೀವಿ. ಮೂರನೇದು 100ಕ್ಕೆ 100 ಯಾರು ಬಳಸ್ತಾರೆ. ನಾನು ಇವತ್ತು ಇರ್ಬೋದು, 300 ಯಾರು ಬರ್ಬೋದು, ಯಾರಾದ್ರೂ ಬರಲಿ, ಈ ಬರದೇ ಇರೋದು 100ಕ್ಕೆ 100 ತಡೆಯೋಕ್ಕೆ ಯಾರಿಂದ ಸಾಧ್ಯ ಇಲ್ಲ ಸರ್. ಒಂದು ತಾವು ಹೇಳ್ದಂಗೆ ಒಳ್ಳೆ ಪಾಯಿಂಟ್ ಹೇಳಿದ್ರೆ, ನೀವು ಬಂದ ತಕ್ಷಣ ಬೇಗ ನಾವು ಅಟೆಂಡ್ ಮಾಡಬೇಕು. ಅದು ತಮ್ಮದು ಕಂಪ್ಲೇಂಟ್ ಇದೆ. ಖಂಡಿತವಾಗಿ ನಾನು ಸ್ಟಾಫ್ಗಳಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಇಮಿಡಿಯೇಟಾಗಿ ವೆಹಿಕಲ್ ಕಳಿಸಿ ಏನು ಬೇಕು ಪಟಾಕಿ ಓಡ್ಸೋಕ್ಕೆ ಏನು ಮಾಡಬೇಕು ಇದು ಮಾಡಬೇಕು ಮಾಡೋಣ. ಮೂರನೇದು ಹುಲಿ ಏನೋ ಓಡಾಡ್ತಿದೆ, ಬೋನ್ ಇಡಬೇಕಂತ ಈ ವ್ಯವಸ್ಥೆ. ಬೋನ್ ಇವತ್ತು ಸಂಜೆನೇ ಇಡಿಸ್ತೀನಿ ಸರ್, ಅದೊಂದು ಸಾಲ್ವ್ ಮಾಡ್ಬೋದು. ಆ್ಯಂಡ್ ಇದನ್ನು ಬಿಟ್ಟು ಏನಾದ್ರು ದೊಡ್ಡವರು ಕೇಸ್ ಹಾಕಿ ನಿಮ್ಗೆ ಒಳಗಡೆ ಹೋಗಬಾರ್ದು ಉಳಿಸಿದ್ದ ಪೀಡಗುಡಿ ರೋಡ್ಗೆ ನೀವು ಯಾರು ಚೆಕ್ ಕಾಯ್ಕಳಿ ರೈತರು ನೀವು ಕಾಡಲ್ಲ ಕಾಯ್ಕಳಿ, ಇಲ್ಲಿ ಹೋಗೋರು ಇಸ್ಕೊಳ್ಳಿ, ಯಾರು ತೊಂದರೆ ಆಗಬಾರ್ದು. ತೊಂದ್ರೆ ಯಾಕೆ ಆಗಬೇಕು? ರೈತರ ಹೋಯ್ತಾರ ಹುಡುಗ, ನಾನು ನಮ್ಮ ರೈತರ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತೀನಿ, ಪೊಲೀಸ್ನವ್ರ ಸಂಬಂಧ ಹೋಯ್ತಾನ, ಆಗ ನಿಮಗ್ ಫೋನ್ ಮಾಡ್ಕೊಂಡು ನಿಮ್ ಕರ್ಕೊಂಡು ಅವ್ರು ಹೋಗ್ಬೇಕಾ? ಆ ರೋಡಲ್ಲಿ ಗ್ರಾಮ ಇದೆ ಅಂದ್ರೆ ನಿಮ್ಮ ನಿಯೋಜನೆ ಮಾಡ್ಬೇಕಲ್ಲ. ಒಂದ್ 5 ಜನ ನಿಯೋಜನೆ ಮಾಡಿ ಜೊತೆಗೋಗಿ ಅವ್ರನ್ನ ತೋರಿಸಿ, ಅದು ಬಿಟ್ಟು ನೀವು ವಾಗಲ್ಲ ಅನ್ನಕ್ಕೆ ನೀವೇ ನಾಳೆಯಿಂದ ಇದೇ ತರ ಇಲ್ಲಿ ನಮ್ಮ ಪುರಾಣಿಲಿ ಚೈನ್ ಹಾಕ್ಬಿಟ್ಟು ನೀವು ಆ ಹೆಣ್ಮಕ್ಳಿಗೆ ಹೆರಿಗೆ ನೋವು ಬಂದ್ರೆ ನೀವು ಗುಂಬಳ್ಳಿಯಿಂದ ಬೀಗ ತರ ಗಂಟ ಅವು ಒದ್ದಾಡಲ್ಲ. ಯಾಕೆ ಚೈನ್ ಗೇಟ್ ರೋಡೋದು ಕಂದಾಯ ಗ್ರಾಮ ಯಾಕೆ ಚೈನ್ ಗೇಟ್ ಹಾಕ್ಬೇಕು? ನೀವು ಮಾತ್ರ ಅದೇ ನಾವು ಆಗಿಲ್ವಾ? ನಾವು ಗಣಿಗಳು ಕಳೆದ್ರು, ನಾನು ಕಳೆದಾಗ ಬಿಡ್ಬೇಡಿ ನನ್ನ. ಅವನು ಹಲವು ಚೆಕ್ ಮಾಡಿ ಬೇಕಾದಷ್ಟು ನಾವು ಅವನ ಪರ ನಾವು ಹಸು ಟವಲ್ ಹಾಕೊಂಡಿದ್ದಾನ, ಕಳ್ತನ ಮಾಡಿದ ಹಿಡ್ಕೊಳ್ಳಿ ಅವನ, ಬಿಡ್ಬೇಡಿ ಅವನ. ನೀವೇನೇ ಕೇಸ್ ಹಾಕಿ ನಾವು ಕಳ್ತನ ಮಾಡಕ್ಕೆ ನಾವು ಅವನ ಕಾಡ ಒಂದು ಮಣ್ಣು ಅಂತ ತರದ್ಬಿಡಿ. ನಿಮಗೆ ಹೆಚ್ಚಾಗಿ ಕಾಡ್ಬೇಕು ನಮ್ಗೆ. ನಿಮ್ನ ಇದೆಲ್ಲ ಮಾಡಾಗ ಜೊತೆಲಿ ನೀವೇನು ಗೊತ್ತಿಲ್ಲ, ಸ್ಪಂದನೆ ಇಲ್ಲ. ಇಲ್ಲಿ ನೀವು EPD ಹಾಕಿರೋ, ಬ್ಯಾರಿಕೇಡ್ ಹಾಕಿರಿ, ಹುಲಿ ಬಂದು ನಿಮ್ಮ ಸ್ಪಂದನೆ ಜನಗಳಿಗಿಲ್ಲ. ನಿಮ್ಮ ಸ್ಪಂದನೆ ಇದ್ರೆ ಹೋರಾಟನೆ ಮಾಡಲ್ಲ.
ಬೈತೀರಿ ಆ ಮೇಕಟ್ ನೋಡಿ ಪರಿಹಾರನೇ ಬೇಡ ಅಂತಾರೆ. ನೋಡಿ ಜನಗಳ ಮನ್ಸ ನೋಡಿ, ನೀವೇ ಕೇಳಿ ಪರಿಹಾರ ಬೇಡ ಅಂತ. ನಿಮ್ಮ ಸ್ಪಂದನೆ ಇಲ್ಲ ಅಲ್ಲಿ. ನೀವು ಎಲ್ಲಿಂದನೋ ಬಂದು ಇವ್ರು ಸ್ಪಂದನೆ ಇರ್ಬೇಕು ಜನಗಳ ಸಂಬಂಧ. ನೆಕ್ಸ್ಟ್ ಕ್ವಶನ್ ಸರ್ಕಾರ ಮಾಡಕ್ಕಾಗಲ್ಲ, ದೇವ್ರು ಏನು ಮಾಡಕ್ಕಾಗಲ್ಲ. ಒಂದೊಂದ್ಸರಿ ರೈತರ ಕಷ್ಟಗಳನ್ನ ಅಷ್ಟು ಸಮಸ್ಯೆಗಳವ, ನೀವು ಮಾಡಿದ ತಕ್ಷಣ ಆಗಲ್ಲ. ಸರ್ಕಾರ ಕೇಳ್ತೀವಿ, ನಿಮ್ಮನ್ನ ನಾವು 1 ಲಕ್ಷ ಕೊಡೋಣಕ್ಕಾಗ್ತ? ಏನದ ಕಾನೂನು ಅವ್ರು ಕೇಳ್ತೀವಿ. ನಾವು ಕೇಳೋದು ನಿಮ್ಮ ಏನ, ನೀವು ವಿಶ್ವಾಸವಾಗಿ ಆನೆಗಳ ಬಂದಾಗ ಫೋನ್ ಮಾಡ್ತಾರೆ, ಅವ್ರು ಕರ್ಕೊಂಡು ನಿಮ್ಮೊಬ್ಬರು ಮಾಡಕ್ಕಾಗ್ತ? ಅವ್ರುಗಳು ಬೇಡವಾ? ಕಾಳಿ ಟೈಮ್ಗಳೆಲ್ಲ ಬೇಡವಾ? ರೈತರು ಬೇಡ ನಿಮ್ಗೆ? ಅವ್ರ ಜೊತೆ ಹೆಂಗ್ ವಿಶ್ವಾಸವಾಗಿರ್ಬೇಕು? ಸಂಬಳ ಇವ್ರೊಂದಿಗೆ ದಬ್ಬಾಳ್ಕ ಮಾಡೋದು ಮಾಡಿ ದಬ್ಬಾಳ್ಕ ಮಾಡೋರೊಂದಿಗೆ ಅಲ್ಲಿ ಮನೆಮೆಂಟ್ಲಿ ಕೂತಾರೆ 1000 ಎಕರೆ ತಗೊಂಡು ಅವ್ರು ಒದ್ದೋಡ್ಸಕ್ ಮಾಡಿ 1000 ಎಕರೆ ಕೂತಾರೆ 100 ಎಕರೆ ದಬ್ಬಾಳ್ಕ ಮಾಡ್ತಾರೆ. ಎಲ್ಲಿಂದನೋ ಬಂದು ಅವ್ರು ಒದ್ದೋಡ್ಸಕ್ ಮಾಡಿ. ನೀವು ಈ ಜನಗಳ ಕೆಲಸ ಕೊಡಿ, ಅಲ್ಲಿ ಈ ಜನಗಳ ಭೂಮಿ ಕೊಡಿ, ಅವ್ರೊಂದೇ ಮಾಡಿ ಸ್ವಾಮಿ. ಈ ಮುಗ್ದರೆ ನೀವು ಗೇಟ್ ಹಾಕೋಣ, ಅವ್ನು ಬೋಳಿ ಮಾರ ಸೋಳ ಮಾರ ಏನ್ ಬಂದ್ರು, ಅವ್ನು ಕೇಸ್ ಹಾಕ್ಬಿಟ್ರಿ ಏನ್ ಬಂದ್ರು ನಿಮ್ಗೆ? ಇವ್ರೊಂದು ಸ್ಪಂದನೆ ಬಂದು ಇಲ್ಲ ಅನುಭವ ಸ್ಪಂದನೆ ಇಲ್ಲ. ನೀವು ರೈತರು ಅಂದ್ರೆ ಸ್ಪಂದನೆ ಇಲ್ಲ. ಹೋಗಿ ಏನ್ ತಗೊಂಬರ ಬೇಡ್ಗಳು ನೆಂಟ್ರು ಮನ್ಗೋಯ್ತು ದಿನ ಬೇಡ್ಗಳು ಹಾಕಿನ ಆಯ್ತು. ಒಳಗಡೆ ಮನೆ ಕಟ್ಬೇಡ ರೂಲ್ಸ್ ಇರ್ತದೆ ನಿಮ್ಗೆ, ಒಳಗಡೆ ಮನೆ ಕಟ್ಟಕ್ಕಿಲ್ಲ ಅಂತ ಕೊಡಿ ರೂಲ್ಸ್. ಕಟ್ಬೋದು ಅಂತ ನಾ ಕೊಡ್ಲಿ ರೂಲ್ಸ? ಒಳಗಡೆ ಮನೆ ಕಟ್ಟಕ ನಾವು ಕೇಳಲ್ಲ. ನೀವು ಏನೇ ಇದ್ರು ಇಂತ ತೋರ್ಸ್ಬೇಕು, ನೋಡಪ್ಪ ಇಲ್ಲಿ ಬರಬೇಡ ನೀನು ಅಂತ ಸರ್ಕಾರ ಆದೇಶ ಮಾಡಲ್ಲ. ನೀನು ಇಲ್ಲಿ ಬರಬೇಡ, ಮನೆ ಕಟ್ಬೇಡ, ಕುಡಿ ಆದೇಶನ ಬಾಯಾಗ್ಲೇ ಯಾಕೆ ಕೊಡ್ದ್ರಿ? ಯಾಕೆ ದನಗಳ ಮೇಸ ಒಳಗೆ ಕೊಡಲ್ಲ ನೀವು? ಯಾಕೆ ದನಗಳ ಹಾಲು ಕುಡಿಯಲ್ಲ ನೀವೆಲ್ಲವ? ಆಯ್ತಪ್ಪ ರೈತನ ನಾನು ನೀವು ಒಟ್ಟಾರೆ ನಿಮ್ಮ ಅಂತ ಹೇಳಲ್ಲ. ನೀವು ಇಂಡಿವಿಜುವಲ್ ಫಾರೆಸ್ಟ್ ಆಫೀಸ್ನವ್ರು ಊಟ ಮಾಡಲ್ವಾ? ಹಾಲು ಕುಡಿಯಲ್ವಾ? ತಿಂಡಿ ತಿನ್ನಲ್ವಾ? ಅದೇ ಯಾರು ಕೊಟ್ಟರು? ಒಳಗ ದನಗಳು ಆಗಬೇಡ ಅಂದ್ಬಿಟ್ರೆ ನೀವೆಲ್ಲ ಬರೀ ಹಂದಿ ಹಾಲು ಹುಲಿ ಹಾಲು ಕುಡಿಬೇಕು. ಕುಡಿದಿ ಅದ್ನಿ ನಾಳೆಯಿಂದ ಬೇಡ ಹೇಳ್ತೀನಿ. ಒಳಗಡೆ ಬಿಡಲ್ಲ ನೀವು ದನಗಳ. ಇಲ್ಲಿ ಕಾಳಿ ಕಂಬ ಕಾಲಲ್ಲಿ ಎಲ್ಲ ಬನ್ನಿ, ಸುಮ್ಮನೆ ಕಾಳಿ ಕಂಬ ಕಾಲ ಬಂದಿಲ್ಲ, ಅವ್ರು ಒಳಗ್ ಬಿಡಲ್ಲ. ಇವತ್ತು ನಾಟಿ ದನಗಳು ಈ ಭಾಗ ನಾನಿಷ್ಟು ಬೆಟ್ಟ ಇರ್ಬೋದು, ಈ ಅಡ್ಡಿ ಇರ್ಬೋದು, ನಿಮ್ ಈ ಕಾಡು ಇವತ್ತೆಲ್ಲ ಮಾರಿ ನೀವೇ ಮಾರಿ ಅಂತಿದ್ದಾರೆ. ಸ್ಟೇಟ್ಮೆಂಟ್ ನೋಡಿ ನಾನು ಮಾರಿ. ನೀವು ಮಿನಿಸ್ಟ್ರು ಅವಿವೇಕಿ ಅವ ಜಮೀನುಗಳ ದನಗಳ ಮಾರ್ಬಿಟ್ಟು ಇಲಾಖೆ ಹೆಸರು ಕಟ್ಕೊಂಡ್ರೆ ಇಲಾಖೆ ಹೆಸರು ಹಾಲು ಇವತ್ತೇನ್ ಆಗಲ್ಲ ಅಂತ ಗೊತ್ತಿಲ್ಲ. ಹಾಲು ಆಗಲ್ಲ, ವಿಷ ಬರ್ತಾ ಇಲ್ಲ. ಅದರಿಂದ ಅದ ಟೆಸ್ಟ್ ಮಾಡಿ ನೋಡ್ತೀನಿ ಇಲಾಖೆ ಹೆಸರು ಏನೆಲ್ಲ ಆಯ್ತವ ಅಂತ. ನಾಟಿ ಹೆಸರು ನಿಮ್ ಖಾಲಿ ನೀವು ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಇವತ್ತು ನಾಟಿ ಹೆಸರುಗಳೆಲ್ಲ ಮಾರ್ಸ್ಬಿಟ್ಟಿದ್ದಾರೆ. ಎಲ್ಲಾ ಕಡೆನೂ ಮಾರ್ಬಿಟ್ಟಿದ್ದಾರೆ, ಮಾರ್ಸ್ಬಿಟ್ಟಿದ್ದಾರೆ. ನಿಮ್ಗೆ ಹೊಡೆತ ಕರ್ಕಳ ಈಗ ಹೋರಾಟ ಮಾಡಿದ್ಮೇಲೆ ಎಲ್ಲ ನಿಮ್ಗೆ ಏನಪ್ಪ ಅದೇ ಗಾಡೆಮ್ಮ ಮೇಯ್ತದ. ದನ ಮೇದ್ರೆ ಹುಲಿ ತಿನ್ಲಿ, ಹುಲಿಗಳು ಈಚೆ ಬರ್ತಿರ್ಲಿಲ್ಲ. ಅನ್ನಂತ 100 ದನ ಇದ್ರೆ 1 ತಿಂಗಳಿಗೆ 1 ತಿನ್ಲಿ, ಅದು ತುಡ್ತವ. ನೀವು ಆಗ ಒಳಗೆ ಈಚೆ ಬರಲ್ಲ. ನೀವ್ ಯಾವಾಗ ಇವೆಲ್ಲ ರಿಸ್ಟ್ರಿಕ್ಷನ್ ಆದ್ರಿ ಹೊರಗಡೆ ಬರಕ್ಕೆ ನಂದೆ ತಿನ್ಕೊಳ್ಳಿ. ಕಾಡೊಳಗಡೆ ನೀವೇನು ತಿನ್ಕೊಳ್ಳೋದು? ಕಾಡೊಳಗಡೆ ತಿನ್ನಕ್ ಬರೀ ಏನು ಬೇಡ 100 ದನ ಅವ, ತಿಂಗಳಿಗೆ 1 ತಿನ್ಲಿ, ಇನ್ನೂ ಹುಡ್ತವ ಜಾಸ್ತಿ ಆಯ್ತವ ಜನಗಳು. ನೀವೆಲ್ಲ ರಿಸ್ಟ್ರಿಕ್ಷನ್ ಮಾಡಿ ಇವತ್ತು ಅವೆಲ್ಲ ಈಚೆ ಅದು ನಿಮ್ ಕೈಲಿ ಅವಾಯ್ಡ್ ಮಾಡಕ. ನೀವು ನಿಮ್ ಕೈ ನಾನು ನಿಮ್ನ ಎಲ್ಲರಿಗೂ ಕೇಳಲ್ಲ, ನೀವು ಆರಪ್ಪ ನಿಮ್ ಕೈಲಿ ಏನಾದ ಅಷ್ಟು ಜನ ಸ್ಪಂದನೆ ಮಾಡಿ. ಸ್ಪಂದನೆ ಮಾಡಿದ್ರೆ ನಾವು ಸುಮ್ಮನಾಗಲ್ಲ ಖಂಡಿತ. ನಾವು ಅಲ್ವಾ ಸರ್? ನಮಗೆ ಮರ್ಯಾದೆ ಕೊಡೋಲ್ಲ, ಸುಮ್ಮನಾಗಲ್ಲ. ಅವ್ರ ಕಾಳಿದ್ರೆ ನೀವೇನಾರು ಮಾಡಿ ಕಾಳಿದಾಗ ಒಕ್ಕಡ್ ಹೊಲ ಉಳ್ತಾರೆ, ಕೇಯ್ತಾರೆ, ಹಗಲು ರಾತ್ರಿ ನಿದ್ದೆ ಹೇಳ್ತಾರೆ. ಆ ಪಾಯಗಳ ಮೇಲೆ ನೀವು ಜಬರ್ದಸ್ತ್ ಬಿಟ್ರೆ ಏನಾಗ್ಲಿ. ಹಾಗಾಗಿ ನಾವ್ ಯಾರ MLA ಎಲ್ಲ ಮುಖ್ಯಮಂತ್ರಿನೂ ಕೊಡಲ್ಲ. ನಾವು ಕಾಡ್ ಕಾಯಕ ಸಂಬಳದಿಂದ ಕಾಯಕಿಯೇ ಪ್ರಾಣಿಗಳು ನಮ್ಮ ಹೊಲಕ್ಕೆ ಬರಕ್ಕಿಲ್ಲ, ಅಲ್ಲಿ ಕಳ್ತನ ಮಾಡಕ್ಕಿಲ್ಲ, ಬೆಂಕಿ ಹಾಕಕ್ಕಿಲ್ಲ. ಅದಕ್ಕೆ ನಿಮ್ಗೆಲ್ಲ ಕಾಡು ಏನೇವ ನೀವೇ ಎತ್ಕಿದ್ದೀರಿ ಇಲ್ಲಿ. ಆ ಕಾಡು ಯಾರಿಗೋಸ್ಕರ? ಜನಗಳಿಗೋಸ್ಕರ. ಆ ಕಾಡಿದ್ರೆ ಮಳೆ ಬೆಳೆ ಎಲ್ಲ ಬರ್ತದೆ, ನೀವು ಹೊಚ್ಕಡೆ ಊಟ ತಿಂಡಿ ಎಲ್ಲ ಮಟ್ಟ ಸಮೃದ್ಧವಾಗಿ ಇರ್ತದೆ. ಕಾಡೇ ಬರ್ತದೆ. ನಾವು ಕಾಡು ನಾಶ ಮಾಡಿ ಆಟ ಬಿರ್ಲಾ 1000 ಎಕರೆ ಮಾಡ್ಕೊಂಡು ಕೂತಾರಲ್ಲ. ನೀವು ಒಂದು ಕೋರ್ಟ್ಗೂ ನೀವು ಹೋಗಲ್ಲ. ಡೆಲ್ಲಿ ಕೋರ್ಟ್ಗೆ ಹಾಕೋಣ ನೀವು ಅವತ್ತೇ ಮಾಡ್ತೀರಿ. ಯಾವ ಮೀಟಿಂಗ್ ಅದೆಲ್ಲ ಇಷ್ಟು ವರ್ಷ ಬೇಕಾದ್ರೆ ತೆಗಿಬೇಕಾರೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಲ್ಲ. ಮಹಾರಾಜರ ಕಾಲದಲ್ಲಿ 99 ವರ್ಷ ರಿಲೀಸು, 70 ವರ್ಷ ಆಗಲ್ಲ ಸ್ವತಂತ್ರ ಬಂದು. ಇನ್ನೂ ಕೋರ್ಟ್ ಎಲ್ಲ ತೀರ್ಮಾನ ಮಾಡ್ಬೇಕಾ? ಈಗ ನಮ್ ಜನ ನಾವು ತಗೋತೀವಿ. ಈಗ ನಿಮ್ ಕೋರ್ಟ್ ಹೋಯ್ತು ಅದು ಯಾವ ಸುಪ್ರೀಂ ಕೋರ್ಟ್, ನಮ್ ಕೋರ್ಟ್ ತಗೋತೀವಿ. ಈಗ ನಮ್ ಕೋರ್ಟ್ ತಗೊಂಡು ನಾವು ಒದ್ದೋಡಿಸ್ತೀವಿ. ನಮ್ ಕೋರ್ಟ್ ನಮ್ ನೆಲ ನಮ್ ಜಲ
ನಮ್ ಕೋರ್ಟ್ ಜನತಾ ಕೋರ್ಟ್ ಹಾಕತೀವಿ ನಾವು ನಮ್ ಬಡ್ರಗಳು ಕೂಡ 2 ಎಕರೆ 3 ಎಕರೆ ಬೇಕು. ದಲಿತರಿಗ, ಬಡವ್ರಿಗ, ರೈತರಿಗ, ಆದಿವಾಸಿಗಳಿಗ ಕೂಡ 2 ಎಕರೆ. ಎಂತ ಮೆಣಸು ಬೆಳೆದು, ಎಂತ ಕಿತ್ಲೆ, ನೀವು ತಿಂದ್ರೆ ಕಿತ್ಲೆ ಹಣ್ಣುಗಳು, ಆಮೇಲೆ ನೀರಿನ ವ್ಯವಸ್ಥೆಗಳು ಎಷ್ಟು ಚೆನ್ನಾಗದ ಅಲ್ಲಿ. ಅವ್ರಿಗೆ ಹೆಲಿಕಾಪ್ಟರ್ ಇಳಿಬೋದು ಒಳಕ. ನಿಮ್ಗೆ ಗೊತ್ತಾ ಹೆಲಿಕಾಪ್ಟರ್ ಇಳಿಸಿರೋದು ಒಳಕ? ಈಗ ದೀಪಾ ಮೇಡಮ್ ಬಂದ್ಮೇಲೆ ಇಳಿಸಿಲ್ಲ, ಅದಕ್ಕಿಂತ ಮುಂಚೆ ಅಲ್ಲೇ ಇಳಿಸಿದ್ರು ಹೆಲಿಕಾಪ್ಟರ್. ನೀವು ಟ್ರ್ಯಾಕ್ಟರ್ ಹಾಕ್ತಾವ, ಹೆಲಿಕಾಪ್ಟರ್ ಇಳಿಬೋದು ಒಳಕ. ಹಾಗಾಗಿ ಸರ್ ಅದನ್ನ ನಿಮ್ ಟೈಮ್ ಕೊಡ್ತೀವಿ. ಅಂತಿಕಾಲಿ ವಾಲ್ಮೇಟಿನ ಬೇಗ ಅದನ್ನ ಹಿತಾರ್ಥ ಮಾಡಿ ಅವ್ರನ್ನ ಒಡ್ದೋಡ್ತು. ಇಲ್ಲ ನೀವೆಲ್ಲರೂ ಸುತ್ತ ಸಂಘಟಿತರಾಗಿ ನಾವೇ ಕೈ ತಗೊಂಡು ಅವ್ರು ಓಡ್ಸ ಅಂತ ಕೆಲಸ ಯಾರು? ₹1 ಲೀಸು ಒಂದು ಕೊಡಪ್ಪ. ನಮಗೂ ಲೀಸ್ ಕೊಡಿ. ಒಂದೊಂದು ರೂಪಾಯಿಗೆ ₹10 ಕೊಡ್ತೀವಿ. ನಾವು ಎಕರೆಗೆ ₹10 ಕೊಡ್ತೀವಿ. ಒಂದ್ ಎಕರೆಗೆ ₹1. ಅದು 990 ಮತ್ ಮಾಡ್ಕೊಂಡ್ರೆ ತಿತ್ಕೊಂಡು ಈ ಸಹಾಯ ಗಂಟು ಅವನಿಗೆ. ಇದು ವ್ಯವಸ್ಥೆ. ಇಲ್ಲಿ 2 ಎಕರೆ ಉಂಚ್ಕೊಂಡ್ರೆ ಅವನ JCB ತಗೊಂಡು ನೀವು ಕೇಸು ಅದು ಇದು ಮಾಡ್ತೀವಿ. 1000 ಎಕರೆ, ಅದು ಎಷ್ಟು 1000 ಎಕರೆ ಇದ್ದಾನೆ? ಎಷ್ಟು 1000 ಎಕರೆ ಈಗ ಊರಿಂದ? 3,500 ಎಕರೆ. ಒಬ್ಬೊಬ್ಬರು ನೋಡಿ, ನೀವು ರೈತರು 7 ಎಕರೆ ಉಂಚ್ಕೊಂಡ್ರೆ ನೀವು ಕೇಸು. ಎಂತ ಕಿತ್ಲೆ ಹಣ್ಣು, ಆ ಮೆಣಸು, ಆ ಕಾಫಿ. ಆಮೇಲೆ ರೈತರು ಕರ್ಕೊಂಡು ತೋರಿಸಿ ಒಂದ್ಸತಿ ನೀವು ಅಲ್ಲ ಕರ್ಕೊಂಡು ನೀವು ನೋಡಪ್ಪ ನಮ್ಮ ಕಾಡು ಆಯ್ತು. ನೀವು ಬೇರೆ ರೈತರಲ್ಲಿ ಕಳಿಸಿ ನೋಡಿ, ನಮ್ಮ ಕಾಡು ಇವರೆಲ್ಲ ಒತ್ತುವರಿ ಮಾಡ್ಕೊಂಡು ದಬ್ಬಾಳಕ ಮಾಡ್ತಾರೆ, ನೀವೆಲ್ಲ ಹೋಗಿ ನೋಡಿ ಅಂತ ಒಂದಷ್ಟು ಕಳಿಸಿ. ನಮ್ಮ DF ರಾಜು ಇದ್ರು, ಆಗ ಕಳಿಸ್ಕೊಡ್ರು. ನಾವು ಬೀಗನೆಲ್ಲ ಹಾಕಿದ್ವು. ಆಗ ಅವ್ರ ಮನೆಗಳಿಗೆಲ್ಲ ಬೀಗ ಹಾಕಿದ್ವು. DF ರಾಜು ಗೊತ್ತಾ? ಅವ್ರಿದ್ದಾಗ ನಾವೇ ಹೋಗಿದ್ದು, ಬೀಗ ಹಾಕಿದ್ವು ಮನೆಗಳಿಗೆಲ್ಲ ಅಲ್ಲಿ ಹೋಗಿ.